ನಮಸ್ಕಾರ, ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ನಾನು ಬಾಲರಾಜ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣಾ ಫಲಿತಾಂಶ ಪ್ರಕಟ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಆಡಳಿತ ಮತ್ತೆ ಬಿಜೆಪಿ ಪಾಲು. 3 ಮಂದಿ ಸಚಿವರಿದ್ದರೂ ಮುಗ್ಗರಿಸಿದ ಕಾಂಗ್ರೆಸ್. ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ನೀರಿಲ್ಲದೆ ವಾರ್ಡ್ ನಂಬರ್ 3ರ ನಾಗರಿಕರ ಪರದಾಟ. ಆಕ್ರೋಶಿಸಿದ ಸಾರ್ವಜನಿಕರಿಂದ ಬಂಟ್ವಾಳ ಪುರಸಭೆಗೆ ಮುತ್ತಿಗೆ. ಮೂಡಬಿದ್ರೆಯಲ್ಲಿ ಸಿಎಚ್ನಲ್ಲಿ ಬದುಕು ಉಪನ್ಯಾಸ. ರಕ್ಷಣಾ ವ್ಯವಸ್ಥೆಯನ್ನು ಪ್ರಬಲಗೊಳಿಸುವ ಕೆಲಸವಾಗಬೇಕು. ಕಾರ್ಯಕ್ರಮದಲ್ಲಿ ಬ್ರಿಗೇಡಿಯರ್ ಐಎನ್ ರೈ ಹೇಳಿಕೆ. ರಾಜ್ಯದಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ರಾಜ್ಯಾದ್ಯಂತ ಕಾಂಗ್ರೆಸ್ ಜಯಬೇರಿ ಬಾರಿಸಿದ್ದು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತೆ ಬಿಜೆಪಿ ಪಾಲಾಗಿದೆ. ರಾಜ್ಯದ ಬಹುನಿರೀಕ್ಷಿತ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಮತದಾರ ಪ್ರಭು ಬರೆದ ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗಗೊಂಡಿದೆ. ರಾಜ್ಯದ 30 ಜಿಲ್ಲಾ ಪಂಚಾಯತ್ಗಳ 1083 ಕ್ಷೇತ್ರಗಳು ಮತ್ತು 176 ತಾಲೂಕು ಪಂಚಾಯತ್ಗಳ 3883 ಕ್ಷೇತ್ರಗಳಿಗೆ ಫೆಬ್ರವರಿ 13 ಮತ್ತು 20ರಂದು 2 ಹಂತಗಳಲ್ಲಿ ನಡೆದಿದ್ದ ಚುನಾವಣೆಯ ಮತ ಎಣಿಕೆ ಇಂದು ನಡೆದಿದ್ದು, ಕಾಂಗ್ರೆಸ್ ರಾಜ್ಯದ ಬಹುತೇಕ ಕಡೆ ಜಯಬೇರಿ ಬಾರಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಆಡಳಿತ ಮತ್ತೆ ಬಿಜೆಪಿಯ ಪಾಲಾಗಿದೆ. ಜಿಲ್ಲಾ ಪಂಚಾಯತ್ನ 36 ಸ್ಥಾನಗಳ ಪೈಕಿ 21 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡಿದ್ದು, ಬಿಜೆಪಿ ಮತ್ತೆ ಅಧಿಕಾರವನ್ನ ಪಡೆದುಕೊಂಡಿದೆ. ತೀವ್ರ ಕುತೂಹಲ ಕೆರಳಿಸಿದ್ದ ಪ್ರತಿಷ್ಠೆಯ ಕಣವಾಗಿದ್ದ ಪುತ್ತಿಗೆಯಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಮತ್ತೊಮ್ಮೆ ಅರಳಿದೆ. ಬಿಜೆಪಿ ಅಭ್ಯರ್ಥಿ ಸುಚರಿತಾ ಶೆಟ್ಟಿ 2ನೇ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗುವಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಗೆಲುವಿನ ಉತ್ಸಾಹದಲ್ಲಿದ್ದ ಯುವ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಹಾಸ್ ಅನಿಲ್ ಸೋಲನ್ನು ಅನುಭವಿಸಿದ್ದಾರೆ. ಜೆಡಿಎಸ್ಗೆ ಮತದಾರ ಮತ್ತೊಮ್ಮೆ ನೋವು ಅಂದಿದ್ದಾನೆ. ಜೆಡಿಎಸ್ನ ಸಮರ್ಥ ಅಭ್ಯರ್ಥಿ ಓಟಿನ ಬೇಟೆಯಲ್ಲಿ ಗೆಲುವಿನ ನೋಟ ಬೀರಲು ವಿಫಲರಾಗಿದ್ದಾರೆ. ಇನ್ನು ಉಡುಪಿ ಜಿಲ್ಲಾ ಪಂಚಾಯತ್ನ 26 ಕ್ಷೇತ್ರಗಳಲ್ಲಿ ಬಿಜೆಪಿ 20 ಮತ್ತು ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಉಡುಪಿಯ ತಾಲೂಕು ಪಂಚಾಯತ್ನ 41 ಕ್ಷೇತ್ರಗಳ ಪೈಕಿ 27 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡಿದ್ದರೆ 14 ಸ್ಥಾನಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜನಸಾಮಾನ್ಯರು ತೀರ್ಪನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಆ ತೀರ್ಪನ್ನು ನಾವು ಸ್ವೀಕರಿಸ್ತೇವೆ. ಯಾರೆಲ್ಲ ಗೆದ್ದಂಥ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಸೇರಿಸಿ ಮುಂದಿನ ದಿನಗಳಲ್ಲಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಸಮರ್ಪಕ ಅಭಿವೃದ್ಧಿಗೆ ಸರ್ಕಾರದ ಎಲ್ಲ ಸಂಪೂರ್ಣವಾದ ಸಹಕಾರ ನಾವು ಇವತ್ತು ಕೊಟ್ಟು ಒಗ್ಗಟ್ಟಿನಿಂದ ಏಕತೆಯಿಂದ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಮುಂದೆ ನಿಂತು ಹೋಗುವಂಥ ಅವಕಾಶ ಇವತ್ತು ಆಗ್ತದೆ. ದುರಾಡಳಿತ ಜನತೆಗೆ ಅರಿವಾಗಿದೆ. ಜನರ ದುರಾಡಳಿತ ಮತ್ತು ಸ್ವಜನ ಪಕ್ಷಪಾತ, ಇಂಥ ಭ್ರಷ್ಟಾಚಾರ ಇದು ಜನರಿಗೆ ಒಂದು ಒಳ್ಳೆಯ ಸಂಕೇತವನ್ನು ಸೂಚನೆಯನ್ನು ಕೊಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಮತದಾರರು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಿರುಗಿ ಬಿದ್ದಿದ್ದಾರೆ. ಸಚಿವರು ಮಾಡಿದಂಥ ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳು, ಅದೇ ರೀತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ NS ಕರೀಂರವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಅದಲ್ಲದೆ ಆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರುಗಳು ಅವರವರ ವಾರ್ಡ್ನಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ನನ್ನ ಜಯಕ್ಕೆ ಒಂದು ಸೂತ್ರಧಾರಿಯಾಗಿದೆ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಅಲ್ಲಿಯ ನಿಷ್ಠಾವಂತ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಬೆನ್ನೆಲುಬಾಗಿರತಕ್ಕಂಥ ಕಾರ್ಯಕರ್ತರ ಒಂದು ಪರಿಶ್ರಮದ ಫಲವೇ ಇವತ್ತು ನನಗೆ ಜಯಬೇರಿಯನ್ನು ತಂದುಕೊಟ್ಟಿದೆ. ಬಂಟ್ವಾಳ ತಾಲೂಕಿನ 9 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ಪೈಕಿ 5 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದರೆ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಭಾರಿ ಕುತೂಹಲ ಕೆರಳಿಸಿದ್ದ ಸಜಿಪಮುನ್ನೂರು ಹಾಗೂ ಕೊಳನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಬಿಜೆಪಿ ನಾಯಕರ ಲೆಕ್ಕಾಚಾರವನ್ನು ಬುಡಮೇಲುಗೊಳಿಸಿದೆ. ಸಂಗಬೆಟ್ಟು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹಾಗೂ ಪುದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಲ್ಪ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ತಾಲೂಕಿನ ಕೊಳನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ MS ಮೊಹಮ್ಮದ್, ಸಜಿಪಮುನ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ರಕಾಶ್ ಶೆಟ್ಟಿ, ಕುರ್ನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಮತಾ ಗಟ್ಟಿ, ಸರಪಾಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಶೇಖರ್ ಜೈನ್, ಮಾಣಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅಭ್ಯರ್ಥಿ ಮಂಜುಳಾ ಮಾಧವ ಮಾವೆ ಗೆಲುವು ಸಾಧಿಸಿದ್ದಾರೆ. ಗೋಳ್ತಮಜಲು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕಮಲಾಕ್ಷಿ ಪೂಜಾರಿ, ಪುಣಚ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಶ್ರೀ ಕೊಡಂದೂರು, ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರವೀಂದ್ರ ಕಂಬಳಿ, ಸಂಗಬೆಟ್ಟು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ತುಂಗಪ್ಪ ಬಂಗೇರ ಗೆಲುವು ಸಾಧಿಸಿದ್ದಾರೆ.
ತಾಲೂಕು ಪಂಚಾಯತ್ನ 34 ತಾಲೂಕು ಪಂಚಾಯತ್ ಕ್ಷೇತ್ರಗಳ ಪೈಕಿ 22 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದರೆ 12 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡಿದೆ. ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಜನ ಒಟ್ಟು ಮಾಡಿದ್ದಾರೆ. ನಮ್ಮ ತಾಲೂಕನ್ನ ಸಾಮಾಜಿಕ ಸಾಮರಸ್ಯದ ಒಂದು ಕೇಂದ್ರವನ್ನು ಮಾಡಬೇಕು ಅನ್ನೋ ಆಶೆ ಇದೆ. ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲ ನಾಗರಿಕರ ಸಹಕಾರ ಬೇಕು. ಇನ್ನೂ ನಾನು ಅಭಿವೃದ್ಧಿಯನ್ನ ಮಾಡ್ತೀನಿ. ಜಿಲ್ಲಾ ಪಂಚಾಯತ್ ನಿರೀಕ್ಷೆ ಇದೆ. ಜಿಲ್ಲಾ ಪಂಚಾಯತ್ ನನಗೆ ಅವಕಾಶ ಕೊಟ್ಟರೆ ಈ ಜಿಲ್ಲೆ ಅದ್ಭುತವಾದ ಕೆಲಸವನ್ನು ಮಾಡಿ ನಾನು ತೋರಿಸ್ತೀನಿ. ವಿಧಾನಸಭಾ ಕ್ಷೇತ್ರದ ತಾಲೂಕ್ ಪಂಚಾಯತ್ ಅಧಿಕಾರವನ್ನು ನಾವು ಪಡಿತೀವಿ. ಜಿಲ್ಲಾ ಪಂಚಾಯತ್ ಒಂದು ಸ್ಥಾನವನ್ನು ನಾವು ಕಳ್ಕೊಂಡಿದ್ದೇವೆ. ಅದರಲ್ಲಿ ಸ್ವಲ್ಪ ಭಾಗ ಪುತ್ತೂರು ಕ್ಷೇತ್ರವೂ ಕೂಡ ಸೇರಿಕೊಂಡಿದೆ. ನಮಗೂ ಒಟ್ಟಾರೆ ಉತ್ತಮ ಫಲಿತಾಂಶ ಸಿಕ್ಕಿದೆ. ನನಗೆ ಸಂತೋಷ ಇದೆ. ಕಾರ್ಯಕರ್ತರ ಜೊತೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಾಗ ಮತ್ತು ಅಭಿವೃದ್ಧಿಗೆ ನಾವು ಹೆಚ್ಚು ಗಮನ ಕೊಟ್ಟಾಗ ಜನ ನಮ್ಮ ಕೈ ಬಿಡುವುದಿಲ್ಲ ಅಂತೇಳಿ. ಇನ್ನು ಪುತ್ತೂರು ತಾಲೂಕು ಪಂಚಾಯತ್ನ ಆಡಳಿತ ಚುಕ್ಕಾಣಿ ಈ ಬಾರಿಯೂ ಬಿಜೆಪಿಯ ಪಾಲಾಗಿದೆ. ಇಲ್ಲಿನ ಒಟ್ಟು ಕ್ಷೇತ್ರಗಳ ಪೈಕಿ ಬಿಜೆಪಿ 16 ಮತ್ತು ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಕೋಡಿಂಬಾಡಿ, ಬಜತೂರು, ಉಪ್ಪಿನಂಗಡಿ, ರಾಮಕುಂಜ, ಗೋಳಿತೊಟ್ಟು, ಬೆಟ್ಟಂಪಾಡಿ, ಕೆಯ್ಯೂರು, ಹರಿಯಡ್ಕ, ಕಬಕ್ಕ, ಅಲಂಗಾರು, ಆರ್ಯಾಪು, ಸವಣೂರು, ಚಾರ್ವಾಕ, ಒಳಮೊಗ್ರು, ಐತ್ತೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಗಳಿಸಿದ್ದರೆ ನೆಲ್ಯಾಡಿ, ಕುಟ್ರುಪಾಡಿ, ಕೊಳ್ತಿಗೆ, ನಟ್ಟಡಿಗೆ, ಉಡ್ನೂರು, ಕಡಬ, ಬಿಳಿನೆಲೆ, ನೌಕ್ರಾಡಿ ಮತ್ತು ನರಿಮಗರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಮಂಗಳೂರು ತಾಲೂಕು ಪಂಚಾಯತ್ನ 39 ಕ್ಷೇತ್ರಗಳಲ್ಲಿ 20 ಕಾಂಗ್ರೆಸ್ ಮತ್ತು 19 ಕ್ಷೇತ್ರಗಳನ್ನು ಬಿಜೆಪಿ ಗಳಿಸುವುದರೊಂದಿಗೆ ಮಂಗಳೂರು ತಾಲೂಕು ಪಂಚಾಯತ್ನ ಆಡಳಿತ ಮತ್ತೆ ಕಾಂಗ್ರೆಸ್ನ ಮುಡಿಗೇರಿದೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಂಡಿದ್ದು ಆಕ್ರೋಶಿಸಿದ ಸಾರ್ವಜನಿಕರು ಬಂಟ್ವಾಳ ಪುರಸಭೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಹಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 3ರ ನಾಗರಿಕರು ಸೋಮವಾರ ಪುರಸಭಾ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ನೀರು ಪೂರೈಸುವ ಕೊಳವೆಬಾವಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಇಲ್ಲಿನ ಕುದನೆಗುಡ್ಡೆ, ಪಣೆಕಲ, ಮಣಿ ಪರಿಸರದ ಜನರು ಕುಡಿಯಲು ಹಾಗೂ ದಿನಬಳಕೆಗೆ ನೀರಿಲ್ಲದೆ ಪರಿತಪಿಸಿದ್ದರು. ಈ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದಿದ್ದರೂ ಪರಿಹಾರ ಸಿಕ್ಕಿರಲಿಲ್ಲ. ಇದರಿಂದ ಆಕ್ರೋಶಗೊಂಡ ನಾಗರಿಕರು ಪುರಸಭೆ ಕಾರ್ಯಾಲಯದ ಮುಂದೆ ಧರಣಿ ನಡೆಸಿದರು. ನೀರಿನ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಹೊಸ ಕೊಳವೆ ಬಾವಿ ಕೊರೆಸುವಂತೆ ಪಟ್ಟು ಹಿಡಿದರು. ಈ ಸಂದರ್ಭ ಪ್ರತಿಭಟನಾ ನಿರತರನ್ನ ಮನವೊಲಿಸುವ ಪ್ರಯತ್ನ ನಡೆಸಿದರಾದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸುದೀರ್ಘ ಕಾಲ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ನೀರು ಪೂರೈಕೆ ಮಾಡುವ ಬಗ್ಗೆ ಭರವಸೆ ನೀಡಲಾಯಿತು. ಪುರಸಭಾಧ್ಯಕ್ಷೆ ವಸಂತಿ ಚಂದಪ್ಪ ಅವರೇ ಈ ವಾರ್ಡ್ ಅನ್ನು ಪ್ರತಿನಿಧಿಸುತ್ತಿದ್ದು, ನಾಗರಿಕರು ಹಲವು ದಿನಗಳಿಂದ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರೂ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸದೇ ಇರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಪುರಸಭಾ ಸದಸ್ಯರಾದ ರಾಮಕೃಷ್ಣ ಆಳ್ವ, ಜಗದೀಶ್ ಕುಂದರ್, ಮುಖ್ಯಾಧಿಕಾರಿ ಸುಧಾಕರ, ಇಂಜಿನಿಯರ್ ಡಿಮಲ್ಲೋ, ಜನಾರ್ದನ ಚಿಣ್ತಿಮಾರ್, ವೆಂಕಪ್ಪ ಪೂಜಾರಿ, ವಿಶ್ವನಾಥ ಗೌಡ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂಗಳೂರು ಜಿಲ್ಲಾ ಕಾರಾಗೃಹದ ಭದ್ರತೆಯ ದೃಷ್ಟಿಯಿಂದ ಅಳವಡಿಸಿರುವ ಮೊಬೈಲ್ ಜಾಮರ್ ಸ್ಥಳೀಯ ಜನರಿಗೆ ಕಿರಿಕಿರಿ ತರುವಂತಾಗಿದೆ. ಯಾವುದೋ ಅಪರಾಧ ಮಾಡಿ ಜೈಲಿನೊಳಗೆ ಬರುವ ಖೈದಿಗಳಿಗೆ ಹೊರ ಜಗತ್ತಿನ ಸಂಪರ್ಕ ಇರಬಾರದೆಂದು ಯಾವುದೇ ಸೌಲಭ್ಯಗಳನ್ನು ನೀಡೋದಿಲ್ಲ. ಆದರೆ ಮಂಗಳೂರಿನ ಜೈಲಿನೊಳಗೆ ಇರುವ ಕ್ರಿಮಿನಲ್ಸ್ಗಳು ಜೈಲಿನೊಳಗೆ ಇದ್ದು ಹೊರಗಿನ ಗೇಮ್ ಪ್ಲಾನ್ಗಳನ್ನು ಮೊಬೈಲ್ ಮೂಲಕ ಮಾಡುತ್ತಾರೆ. ಜೈಲಿನೊಳಗೆ ಇತ್ತೀಚೆಗೆ 2 ಪಾತಕಿಗಳ ಹತ್ಯೆ ನಡೆದಿರೋದೇ ಇದಕ್ಕೆ ಸಾಕ್ಷಿ. ಜೈಲಿಗೆ ಪೊಲೀಸರು ದಾಳಿ ನಡೆಸಿದಾಗ ರಾಶಿಗಟ್ಟಲೆ ಮೊಬೈಲ್ಗಳನ್ನು ಜೈಲಿನೊಳಗಿನಿಂದ ವಶಪಡಿಸಿಕೊಳ್ಳುತ್ತಾರೆ. ಜೈಲಿನ ಸಿಬ್ಬಂದಿಗಳೇ ಹಣದ ಆಸೆಗೆ ಬಿದ್ದು ಖೈದಿಗಳಿಗೆ ಮೊಬೈಲ್ಗಳನ್ನು ನೀಡಲು ವ್ಯವಸ್ಥೆ ಮಾಡುತ್ತಾರೆ ಅನ್ನೋದನ್ನ ತಿಳಿದ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೈಲಿಗೆ ಮೊಬೈಲ್ ಜಾಮರ್ ಹಾಕಿಸಿದ್ದಾರೆ. ಹೀಗಾಗಿ ಮೊಬೈಲ್ ಜೈಲಿನೊಳಗೆ ಇದ್ದರೂ ಅದು ವರ್ಕ್ ಆಗಲ್ಲ ಅನ್ನೋದು ಅವರ ಲೆಕ್ಕಾಚಾರ. ಜೈಲಿಗೇನೋ ಮೊಬೈಲ್ ಜಾಮರ್ ಹಾಕಿದ್ದಾರೆ. ಇನ್ನು ಮುಂದೆ ಖೈದಿಗಳು ಮೊಬೈಲ್ ಬಳಕೆ ಮಾಡೋಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಸರಿ. ಆದರೆ ನಗರದ ಹೃದಯ ಭಾಗವಾದ ಎಂಜಿ ರಸ್ತೆಯಲ್ಲೇ ಜೈಲ್ ಇರೋದ್ರಿಂದ ಜೈಲಿನ ಸುತ್ತಮುತ್ತ ಕಚೇರಿಗಳು, ಅಪಾರ್ಟ್ಮೆಂಟ್ಗಳು, ಅಂಗಡಿಗಳು, ಕಾಲೇಜ್ಗಳು ಇದೆ. ಇಲ್ಲಿ ಸಾವಿರಾರು ಜನ ಮೊಬೈಲ್ ಬಳಕೆದಾರರು ಇದ್ದಾರೆ.
ಆದ್ರೆ ಜೈಲಿಗೆ ಮೊಬೈಲ್ ಜಾಮರ್ ಹಾಕಿರೋದ್ರಿಂದ ಕಳೆದ ಕೆಲ ದಿನಗಳಿಂದ ಈ ಪರಿಸರದ ಜನ ಯಾವುದೇ ಕಂಪನಿಯ ಮೊಬೈಲ್ಗಳಲ್ಲಿ ನೆಟ್ವರ್ಕ್ ಇಲ್ಲದೆ ಪರದಾಡುತ್ತಿದ್ದಾರೆ. ದಿನಪೂರ್ತಿ ಅದೇ ಪರಿಸರದಲ್ಲಿರುವವರು, ಅದರಲ್ಲೂ ಮೊಬೈಲ್ ಮೂಲಕವೇ ವ್ಯವಹಾರ ನಡೆಸುವವರು ನೆಟ್ವರ್ಕ್ ಇಲ್ಲದೆ ಪರದಾಡುತ್ತಿದ್ದಾರೆ. ಜೈಲಿನೊಳಗೆ ಮೊಬೈಲ್ಗಳು ಬಿಡದ ಹಾಗೆ ಕ್ರಮ ಕೈಗೊಂಡರೆ ಈ ಮೊಬೈಲ್ ಜಾಮರ್ನ ಅಗತ್ಯ ಇತ್ತೆ ಅನ್ನೋದು ಎಲ್ಲರ ಪ್ರಶ್ನೆ. ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸ್ವಲ್ಪ ಸೂಕ್ತ ಭದ್ರತೆಯನ್ನು ನಾವು ತಗೊಳ್ಳೋದಕ್ಕೆ ನಾವು ಜಾಮರ್ಸ್ ಎಲ್ಲ ಇನ್ಸ್ಟಾಲ್ ಆಗುತ್ತೆ. ದಿಸ್ ಇಸ್ ಫಾರ್ ಆಲ್ ಸೆಂಟ್ರಲ್ ಜೈಲ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಿಸನ್ಸ್. ರೆಗ್ಯುಲರ್ಲಿ ಏನು ನಾವು ಅಲೋ ಮಾಡಿದ್ದೀವಿ ಅಷ್ಟು ಮಾತ್ರ ಅಷ್ಟೇ. ಬಟ್ ಎಕ್ಸ್ಟ್ರಾ ಲೈಕ್ ಮೊಬೈಲ್ಸ್, ಚಾರ್ಜಸ್ ಅಂಥದಕ್ಕೆಲ್ಲ ಯಾವುದು, ದೀಸ್ ಆರ್ ಆಲ್ ಪ್ರೊಹಿಬಿಟೆಡ್ ಐಟಮ್ಸ್. ಸಿ ಲಾಸ್ಟ್ ವೆನ್ ದ ಕಮಿಷನರ್ had organized a check, they have found some mobiles, chargers, batteries and all. Certainly it's a lapse. I don't say it is a correct thing, it is a lapse. ಜೈಲಿನೊಳಗೆ ಮೊಬೈಲ್ ಬಳಕೆ ಇಲ್ಲ ಅಂದಾದ ಮೇಲೆ ಮೊಬೈಲ್ ಜಾಮರ್ ಅಳವಡಿಕೆ ಬೇಕಿತ್ತೆ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ವ್ಯಯಿಸುವ ಅಗತ್ಯ ಇತ್ತೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಮಂಗಳೂರಿನಲ್ಲಿ ಸಬ್ ಜೈಲಿನಲ್ಲಿ ಜಾಮರ್ ಹಾಕಿದ್ದರಿಂದ ನಮ್ಮ ಸ್ಥಳೀಯ ವ್ಯವಹಾರಕ್ಕೆ ಎಲ್ಲರಿಗೂ, ನಮಗೂ ನಮ್ಮ ಈ ಬಿಲ್ಡಿಂಗಲ್ಲಿದ್ದ ಎಲ್ಲರಿಗೂ ತುಂಬ ತೊಂದರೆ ಆಗಿದೆ. ಇದರಿಂದ ತುಂಬ ನಮಗೆ ವ್ಯವಹಾರ ನಷ್ಟ ಆಗ್ತಾ ಇದೆ. ಆದ ಕಾರಣ ಆದಷ್ಟು ಬೇಗ ಇದನ್ನು ಸರಿ ಮಾಡಿಸಿದರೆ ಎಲ್ಲರಿಗೂ ಒಳ್ಳೆಯದು. ಇದೀಗ 3-4 ದಿವಸದಿಂದ ಇದೇ ಥರ ಆಗ್ತಾ ಉಂಟು ಎಲ್ಲ. ನಮಗೆ ನಮ್ಮ ವ್ಯವಹಾರ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗಿದೆ. ಇದರಿಂದ ಫೋನ್ ಬರ್ತಾ ಇಲ್ಲ, ಫೋನ್ ಹೋಗುವುದಿಲ್ಲ, ನೆಟ್ವರ್ಕ್ ನಮಗೆ ಏನೂ ನೆಟ್ವರ್ಕ್ ಸಿಕ್ಕುವುದಿಲ್ಲ ಇಲ್ಲಿ. ನಾವು ಒಂದು ಕಾಲ್ ಮಾಡಬೇಕಾದ್ರೂ ನಾವು ಈ ಜಾಗವನ್ನು ಬಿಟ್ಟು ನಮ್ಮ ವ್ಯವಹಾರಕ್ಕೆ ಒಂದು ಏನಾದರೂ ಬೇಕಿದ್ದರೆ ಎಷ್ಟು ಕಿಲೋಮೀಟರ್ ಹೊರಗೆ ಹೋಗಿ ನಾವು ಫೋನ್ ಮಾಡಬೇಕಾಗ್ತದೆ. ಇದರಿಂದ ನಮಗೆ ಅಂತೇಳಿ ಅಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ವ್ಯವಹಾರದ ಅಂಗಡಿಯವರಿಗೂ ತುಂಬ ಕಷ್ಟ ಆಗ್ತಾ ಉಂಟು. ಆದ ಕಾರಣ ಇದನ್ನು ಆದಷ್ಟು ಬೇಗ ಅವರು ಏನಾದರೂ ಸರಿಪಡಿಸಿದರೆ ಎಲ್ಲರಿಗೂ, ಪಬ್ಲಿಕ್ನವರಿಗೆ ಎಲ್ಲರಿಗೂ ಒಳ್ಳೆಯ ಅನುಕೂಲ ಆಗ್ತದೆ. ಮಾತ್ರವಲ್ಲದೆ ಜನವಸತಿ ಇರುವ ಪ್ರದೇಶದಲ್ಲಿ ಜೈಲು ಇರುವುದೇ ಸರಿಯಲ್ಲ. ಜೊತೆಗೆ ಜೈಲಿನೊಳಗೆ ಮೊಬೈಲ್ ಜಾಮ್ ಆಗಬೇಕಿದ್ದು ಸುತ್ತಮುತ್ತಲಿನ ಸ್ಥಳೀಯರ ಮೊಬೈಲ್ಗಳು ಜಾಮ್ ಆಗಿರೋದು ಏಕೆ? ಖೈದಿಗಳು ತಪ್ಪು ಮಾಡಿರುವುದಕ್ಕಾಗಿ ಮೊಬೈಲ್ ಬಳಕೆ ಮಾಡಬಾರದು ಸರಿ, ಆದ್ರೆ ಯಾವುದೇ ತಪ್ಪು ಮಾಡಿದ ಜೈಲಿನ ಆಸುಪಾಸಿನ ಜನರಿಗೆ ಇಂತಹ ಶಿಕ್ಷೆ ಯಾಕೆ ಅನ್ನೋದು ಸ್ಥಳೀಯರ ಪ್ರಶ್ನೆ. ಇನ್ನಾದ್ರೂ ಕಾರಾಗೃಹ ಇಲಾಖೆ ಎಚ್ಚೆತ್ತುಕೊಂಡು ಸ್ಥಳೀಯರಿಗೆ ಆಗುವ ಸಮಸ್ಯೆಯನ್ನ ಬಗೆಹರಿಸಿ ಜೈಲಿನೊಳಗೆ ಮೊಬೈಲ್ ಬಳಕೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿ ಅನ್ನೋದು ಎಲ್ಲರ ಆಶಯ. ಮೂಡಬಿದ್ರೆ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ಸಿಎಚ್ನ ಬದುಕು ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಮೂಡಬಿದ್ರೆ ಮಿಜಾರಿನಲ್ಲಿರುವ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ರಾಸ್ಟ್ರೂಮ್ ಸ್ಪೀಕರ್ಸ್ ಕ್ಲಬ್ ವತಿಯಿಂದ ಸಿಎಚ್ನಲ್ಲಿ ಬದುಕು ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಬ್ರಿಗೇಡಿಯರ್ ಐಎನ್ ರೈ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಗೂ ಬುಲೆಟ್ ಟ್ರೈನ್ ಎರಡೂ ಉನ್ನತ ತಂತ್ರಜ್ಞಾನ. ರಕ್ಷಣಾ ವ್ಯವಸ್ಥೆಯನ್ನು ಪ್ರಬಲಗೊಳಿಸಿ ಸೈನಿಕರಿಗೆ ಬಲ ನೀಡುವ ವ್ಯವಸ್ಥೆಯಾಗಬೇಕು. ದೇಶದ ಒಳಗೆ ಬುಲೆಟ್ ಟ್ರೈನ್ ಅಂತಹ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವುದರೊಂದಿಗೆ ರಕ್ಷಣಾ ವ್ಯವಸ್ಥೆಯನ್ನು ಮೇಲ್ದರ್ಜೆಗೇರಿಸಬೇಕು. ರಕ್ಷಣಾ ಪರಿಕರಗಳನ್ನು ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳುವುದು ಕಡಿಮೆಯಾಗಬೇಕು. ದೇಶದ ರಕ್ಷಣೆಗೋಸ್ಕರ ಪ್ರಾಣವನ್ನೇ ಮುಡಿಪಾಗಿಡುವ ಸೈನಿಕರು ಪ್ರತಿ ಹಂತದಲ್ಲಿ ಒಂದೇ ಕುಟುಂಬದವರಾಗಿ ಬದುಕುತ್ತಾರೆ. ರಾಜಕೀಯ, ಜಾತಿ, ಭೇದ ಭಾವಗಳಿಂದ ಸಂಕುಚಿತರಾಗುವವರು ಸೈನಿಕರ ಆದರ್ಶವನ್ನು ಪಾಲಿಸಬೇಕು. ದೇಶದ ಬಗ್ಗೆ ಅಭಿಮಾನ ಕೇವಲ ಸೈನಿಕರಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬ ಪ್ರಜೆಯಲ್ಲೂ ಇರಬೇಕು ಎಂದು ಅಭಿಪ್ರಾಯಪಟ್ಟರು. Told by Sir Philip Chetwood, the first Field Marshal of India in those days. He said, the safety, honor and welfare of your country comes first, always and every time. The safety, welfare and comfort of the troops you command comes next. This for officers. Your personal safety and comfort comes last, always and every time. Let us all say, my nation's safety comes first, my nation's pride and welfare comes first. ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪೀಟರ್ ಫೆರ್ನಾಂಡಿಸ್ ಉಪಸ್ಥಿತರಿದ್ದರು.
ಇದೀಗ ಪುಟ್ಟದೊಂದು ವಿರಾಮದ ಬಳಿಕ ಮತ್ತೆ ಎನ್ಎಂಸಿ ವಾರ್ತೆ ಮುಂದುವರಿಯುತ್ತದೆ. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ವತಿಯಿಂದ ಫೆಬ್ರವರಿ 26ರಂದು ಅನಾಲಿಸ್ಟ್ 2016 ರಾಷ್ಟ್ರಮಟ್ಟದ ಉತ್ಸವ ನಡೆಯಲಿದೆ. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ವತಿಯಿಂದ ಫೆಬ್ರವರಿ 25ರಂದು ಅನಾಲಿಸ್ಟ್ 2016 ರಾಷ್ಟ್ರಮಟ್ಟದ ಉತ್ಸವ ನಡೆಯಲಿದೆ ಎಂದು ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಿಚರ್ಡ್ ಗೊನ್ಸಾಲ್ವೆಸ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 25ರಂದು ಕಾಲೇಜಿನ ಎರಿಕ್ ಮತಾಯಸ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪದವಿ ಮತ್ತು ಸ್ನಾತಕೋತ್ತರ ವಿಭಾಗಗಳಲ್ಲಿ ತಲಾ 7 ಸ್ಪರ್ಧೆಗಳು ನಡೆಯಲಿವೆ ಎಂದರು. And in the year 2009, we started analyst and fest for different colleges and departments of the university to interact with our students and exchange their views on chemistry and various aspects of chemistry. Therefore, this analyst went on very well, and in the year 2012, we made it as a national fest. Therefore, even this year, we are going to have 2016 Analyst 2016 and National Level Fest, where people from different colleges from Kerala as well as Goa, Bangalore, Udupi and other places will come here and they will participate. The main objective of this fest is to promote chemistry. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಜಾನ್ ದೀಪಕ್, ವಿದ್ಯಾರ್ಥಿ ಸಂಯೋಜಕಿ ರೋಶನಿ ಪಿರೇರ ಉಪಸ್ಥಿತರಿದ್ದರು. ಮಂಗಳೂರಿನ ಸಮತಾ ಮಹಿಳಾ ವಿಭಾಗದ ವತಿಯಿಂದ ರಜತ ಸಂಭ್ರಮ ಕಾರ್ಯಕ್ರಮ ಫೆಬ್ರವರಿ 27ರಂದು ನಡೆಯಲಿದೆ. ಮಂಗಳೂರಿನ ಸಮತಾ ಮಹಿಳಾ ವಿಭಾಗದ ವತಿಯಿಂದ ರಜತ ಸಂಭ್ರಮದ ಕಾರ್ಯಕ್ರಮ ಫೆಬ್ರವರಿ 27ರಂದು ನಡೆಯಲಿದೆ ಎಂದು ಸಮತಾ ಮಹಿಳಾ ವಿಭಾಗದ ಸ್ಥಾಪಕಾಧ್ಯಕ್ಷೆ ಸರಳಾ ಪಿ ರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 27ರಂದು ಮಂಗಳೂರಿನ ಹೋಟೆಲ್ ಶ್ರೀನಿವಾಸ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಮಾಜ ಸೇವಕರು, ಲೇಖಕಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ನಮಗೆ ದ್ರಾವಿಡ ಬ್ರಾಹ್ಮಣ ಸಂಘದವರ ಹತ್ರ ನಾವು ಇನ್ನೊಂದನ್ನು ಸ್ಥಾಪನೆ ಮಾಡಿಬಿಡುವ, ಅದನ್ನೊಂದು ಉದ್ಘಾಟನೆ ಮಾಡಿದರೆ ಮತ್ತೆ ಜನರು ತನ್ನಷ್ಟಕ್ಕೆ ಸೇರ್ತಾರೆ ನಮ್ಮ ಕಾರ್ಯವೈಖರಿಯನ್ನು ನೋಡಿ ಅಂತ ಹೇಳಿಕೊಂಡು 1991 ಮಾರ್ಚ್ 29ರಂದು ನಾವು ಶ್ರೀಕೃಷ್ಣ ಕಲ್ಯಾಣ ಮಂದಿರದ, ಅದನ್ನು ನಮಗೆ ಸ್ವಾಮೀಜಿಯವರು ನಮ್ಮನ್ನು ಹರಸಿ ಧರ್ಮಾರ್ಥವಾಗಿ ಬಿಟ್ಟುಕೊಟ್ರು. ಹಾಗೆ ಅವರ ಎಲ್ಲ ದ್ರಾವಿಡ ಬ್ರಾಹ್ಮಣ ಸಂಘದವರ ಸಹಯೋಗದೊಂದಿಗೆ ನಾವು ಇದನ್ನ ಒಂದು ಚಿಕ್ಕ ಮಟ್ಟಿಗೆ 70 ಸದಸ್ಯರಿದ್ದು ನಾವು ಅದನ್ನ ಸ್ಥಾಪನೆ ಮಾಡಿದ್ದೇವೆ. ಆನಂತರ ನಮ್ಮ ಉದ್ದೇಶಿತ ಕಾರ್ಯಕ್ರಮಗಳೆಲ್ಲ ನಡೀತಾ ಬಂತು, ದಿನೇ ದಿನೇ ಬೆಳೀತಾ ಬಂತು, ತುಂಬ ಸಹಕಾರ ನಮಗೆ ಸಿಕ್ಕಿತ್ತು. ಸಾಧಾರಣ ಈಗ ನಮ್ದು 2001ರಲ್ಲಿ ಮಹಿಳಾ ವಿಭಾಗ ಅಂತ ಇದ್ದದ್ದು ಅದು ನೋಂದಣಿಯಾಗಿ ಸ್ವತಂತ್ರ ಸಂಸ್ಥೆ ಆಯಿತು 2001ರಲ್ಲಿ. ಅದರ ನಂತರ 20ನೇ ವರ್ಷಕ್ಕೆ ವಿಂಶತಿಯನ್ನು ಇವರ ಕಾತ್ಯಾನಿಯವರು ನಡೆಸಿಕೊಟ್ರು. ಮತ್ತೆ ಸುನೀತಾ ಆಚಾರ್ಯರು. ಸುದ್ದಿಗೋಷ್ಠಿಯಲ್ಲಿ ಸಮತಾ ಮಹಿಳಾ ವಿಭಾಗದ ಪದಾಧಿಕಾರಿಗಳಾದ ಕಾತ್ಯಾಯಿನಿ ಸೀತಾರಾಮ್, ರಮಾಮಣಿ ಭಟ್, ರಾಜಶ್ರೀ ಆಚಾರ್ ಉಪಸ್ಥಿತರಿದ್ದರು. ಉಳ್ಳಾಲ ಜಾಗೃತ ಸೊಸೈಟಿಯ 8ನೇ ಶಾಖೆ ಕೋಟೆಗಾರಿನಲ್ಲಿ ಶುಭಾರಂಭಗೊಂಡಿತು. ಉಳ್ಳಾಲದ ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ಕೋಟೆಕಾರಿನ ಕೊರಗಚ್ಚನಕಟ್ಟೆ ಬಳಿ ನಿರ್ಮಾಣಗೊಂಡ ನೂತನ ಶಾಖೆಯನ್ನು ಧಾರ್ಮಿಕ ಮುಂದಾಳು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಬೀರಿ ಇದರ ಅಧ್ಯಕ್ಷರಾದ ಶಿವಾನಂದ ಕಾಚಾರು ಉದ್ಘಾಟಿಸಿ ಶುಭ ಹಾರೈಸಿದರು. ವಿವಿಧೋದ್ದೇಶ ಸಹಕಾರಿ ಉದ್ಘಾಟನೆ ಈಗ ತಾನೇ ಉದ್ಘಾಟನೆ ಮಾಡಲಾಗಿದೆ. ಎಲ್ಲರ ಸಹಕಾರದಿಂದ ಈ ಒಂದು ಸಂಸ್ಥೆ ಊರಿನ ಎಲ್ಲ ಜನಸಾಮಾನ್ಯರಿಗೆ ಇದರ ಒಂದು ಪ್ರಯೋಜನ ಸಿಗಲಿ ಅಂತ ಶುಭಾಶಯವನ್ನು ಹೇಳುತ್ತಾರೆ. ಸಂಘ ಪರಿವಾರದ ನಾಯಕರಾದ ಕೃಷ್ಣಶೆಟ್ಟಿ ತಾಮಾರು ಷೇರುಪತ್ರವನ್ನು ಬಿಡುಗಡೆಗೊಳಿಸಿದರು. ಧಾರ್ಮಿಕ ಮುಂದಾಳು ಕೃಷ್ಣಗಟ್ಟಿ ಹಾಗೂ ಅಧ್ಯಕ್ಷರಾದ ರಘುಚಂದ್ರ ಬಳ್ಳಾಲ್ ಸಾಂದರ್ಭಿಕವಾಗಿ ಮಾತನಾಡಿದರು. ಕೋಟೆಗಾರ ಗ್ರಾಮದಲ್ಲಿ ಇವತ್ತೊಂದು ಹೊಸ ಒಂದು ಉದ್ಯೋಗ ಅಂದರೆ ಸಹಕಾರಿ ಬ್ಯಾಂಕನ್ನು
ನಾವಿಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇದರ ಉದ್ದೇಶ ಮತ್ತು ಇದರ ಪ್ರಯೋಜನ ಮತ್ತು ಲಾಭ ಇದನ್ನೆಲ್ಲ ನಾವು ಅರ್ಥಕೊಂಡಂಥ ಜನರು ಇದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಸಾರ್ವಜನಿಕರು ಪಡೆದುಕೊಂಡು ಈ 6ನೇ ಒಂದು ಬ್ಯಾಂಕ್ ಇದು ಸಹಕಾರ ಸಂಘದ ಈ ಕೋಟೆಕಾರಿನ ಶಾಖೆಯನ್ನು ಇವತ್ತು ನಮ್ಮ ಕೋಟೆಕಾರ ಪರಿಸರದವರಾದ ಶಿವಾನಂದ ಕಾಚಾರ್ ಉದ್ಘಾಟನೆ ಮಾಡಿದ್ದಾರೆ. ಈ ಸಂಸ್ಥೆಯು ಬೆಳಗಲಿಂದ ಹಾರೈಸಿದ್ದಾರೆ. ಪ್ರಧಾನ ವ್ಯವಸ್ಥಾಪಕರಾದ ಯು ರತ್ನಾಕರ್ ಬ್ಯಾಂಕಿನ ಹುಟ್ಟು ಮತ್ತು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಿದರು. 82ರಲ್ಲಿ ಜಾಗೃತ ಗ್ರಾಹಕರ ಸಹಕಾರಿ ಸಂಘ ಅಂತೇಳಿ ಈ ಸಂಘ ಸ್ಥಾಪನೆ ಆಯಿತು. ಆನಂತರ 1997ರಲ್ಲಿ ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತೇಳಿ ಬ್ಯಾಂಕಿಂಗ್ ವ್ಯವಹಾರ ಪ್ರಾರಂಭಿಸಿ ಈಗ ವಾರ್ಷಿಕ ಸುಮಾರು 300 ಕೋಟಿಯಷ್ಟು ವ್ಯವಹಾರ ಮಾಡುತ್ತಿದೆ. ಕೋಟಕಾರು ಈ ಶಾಖೆಯು 8ನೇ ಶಾಖೆಯಾಗಿದೆ. ಉಪಾಧ್ಯಕ್ಷರಾದ ರಾಮದಾಸ್ ಉಳ್ಳಾಲ್, ನಿರ್ದೇಶಕರಾದ ಮಾಧವ ಸುವರ್ಣ, ಐತಪ್ಪ ಶೆಟ್ಟಿಗಾರ್, ಮೋಹನ್ ಶೆಟ್ಟಿ, ಉಮಾನಾಥ ನಾಯ್ಕ್, ಪ್ರೇಮನಾಥ ಪುತ್ರನ್, ಯಶವಂತ ಪಿ ಅಮೀನ್, ಮದಪ್ಪ ಮಾದರ, ಯು ಜಾನಕಿ ಪುತ್ರನ್, ಲೀಲಾವತಿ ಎಂ ಮುಂತಾದವರು ಈ ವೇಳೆ ಹಾಜರಿದ್ದರು. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಸಾಮೂಹಿಕ ಆಶ್ಲೇಷ ಬಲಿ ಸೇವೆಯು ಇತ್ತೀಚೆಗೆ ನಡೆಯಿತು. ಕುತ್ತಾರಿನ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವರ್ಷಾವಧಿ ಮಹೋತ್ಸವ ಇದೀಗ ನಡೆಯುತ್ತಿದ್ದು, ವೇದಮೂರ್ತಿ ಸುಬ್ರಹ್ಮಣ್ಯ ಭಾಷಿಯವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ವಿಧಿಗಳು ನಡೆಯುತ್ತಿದೆ. ಶುಕ್ರವಾರ ಶ್ರೀ ಕ್ಷೇತ್ರದ ನಾಗದೇವರ ಸನ್ನಿಧಿಯಲ್ಲಿ ಸಾಮೂಹಿಕ ಆಶ್ಲೇಷ ಬಲಿ ಸೇವೆ ನಡೆಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದು ಪ್ರಸಾದ ಸ್ವೀಕರಿಸಿದರು. ಗೌರವಾಧ್ಯಕ್ಷರಾದ ರಾಮಕೃಷ್ಣ ಕಾಯಂಗಳ, ಅಧ್ಯಕ್ಷರಾದ ಚಂದ್ರಹಾಸ ಕೊಟ್ಟಾರಿ, ಪ್ರಧಾನ ಕಾರ್ಯದರ್ಶಿ ದಿನೇಶ ಯಶ್, ಕೋಶಾಧಿಕಾರಿ ರಾಜೇಶ್ ಅತ್ತಾವರ, ಈಶ್ವರ ಬಡಾಜೆ, ಬೇಬಿ ಪೂಜಾರಿ, ಮಾಧವ ಬಂಗೇರ ಮುಂತಾದ ಪದಾಧಿಕಾರಿಗಳ ಜೊತೆಗೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದರು. ಮಿಲಾಗ್ರಿಸ್ ಚರ್ಚಿನ ಆವರಣದಲ್ಲಿ ನಡೆಯುತ್ತಿದ್ದ ಮಹಾನ್ ರತಿಯರ್ ಬೃಹತ್ ಧ್ಯಾನಕೂಟ ಇತ್ತೀಚೆಗೆ ಸಂಪನ್ನಗೊಂಡಿತು. ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ನ ಆವರಣದಲ್ಲಿ ಕ್ಯಾಥೋಲಿಕ್ ಧರ್ಮ ಪ್ರಾಂತದ ವತಿಯಿಂದ 5 ದಿನಗಳ ಕಾಲ ನಡೆಯುತ್ತಿದ್ದ ಮಹಾನ್ ರೆತಿರ್ ಬೃಹತ್ ಧ್ಯಾನಕೂಟ ಸಂಪನ್ನಗೊಂಡಿತು. 2016 ಕ್ಯಾಥೋಲಿಕ್ ಧರ್ಮಸಭೆಯು ದಯೆಯ ಜುಬಲಿ ವರ್ಷವನ್ನಾಗಿ ಘೋಷಿಸಿರುವ ಹಿನ್ನೆಲೆಯಲ್ಲಿ ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮಹಾನ್ ರೆತಿರ್ ಬೃಹತ್ ಧ್ಯಾನಕೂಟ ಸಂಪನ್ನಗೊಂಡಿತು. ಫೆಬ್ರವರಿ 16ರಿಂದ ಪೊಟ್ಟ ಧ್ಯಾನ ಕೇಂದ್ರದ ಪ್ರಮುಖ ವಚನಕಾರರಾದ ರೆವರೆಂಡ್ ಫಾದರ್ ಜಾರ್ಜ್ ಕರಮ್ರ ನೇತೃತ್ವದಲ್ಲಿ ಧ್ಯಾನಕೂಟದಲ್ಲಿ ಪ್ರವಚನ, ಸ್ತುತಿ ಆರಾಧನೆ, ಅನಾರೋಗ್ಯ ಪೀಡಿತರಿಗಾಗಿ ವಿಶೇಷ ಪ್ರಾರ್ಥನೆ ಮುಂತಾದ ವಿಧಿಗಳು ನಡೆದವು. ಕುತ್ತಾರು ರಾಜರಾಜೇಶ್ವರಿ ಕ್ಷೇತ್ರದ ವಾರ್ಷಿಕೋತ್ಸವದ ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು.
ಕುತ್ತಾರಿನ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವರ್ಷಾವಧಿ ಮಹೋತ್ಸವದ ಅಂಗವಾಗಿ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ರಂಗಪೂಜೆ ನಂತರ ಮಹಾಪೂಜೆ ನಡೆಯಿತು. ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿ ಹಾಗೂ ಧರ್ಮದರ್ಶಿ ಶನೀಶ್ವರ ದೇವಸ್ಥಾನ ಮಂಜೇಶ್ವರ ಇದರ ಕೃಷ್ಣ ಭಟ್ ಧಾರ್ಮಿಕ ಉಪನ್ಯಾಸ ಗೈದರು. ಇವನಾಗಿ ಪುಣ್ಯಾತ್ಮ ಹೋಗುದಿಲ್ಲ, ಯಾರಾದ್ರೂ ಒಬ್ಬರು ಕ್ಷೇತ್ರಗಳನ್ನ ಉದ್ಧಾರ ಮಾಡ್ತಾರೆ ಅಂತಂದ್ರೆ ದೂರದಲ್ಲಿ ನಿಂತುಕೊಂಡು ಹೇಳೋದಾಗ್ಲಿ ಮಾರಲಿ ಅಂತ ಅವಮಾನ ಆಗಿ ಹೋಗಿ ಜಂಬರನ ಮಾರೆ ಹೀಗೆ ಹೇಳೋದು. ಅವನು ಹೋಗುದಿಲ್ಲ, ಅವ ಶತಮೂರ್ಖ. ಎಂಜಿನಲ್ಲ ಅವಳೊಂಚೂರು ಸೇರೋನ್ ಗರಮನ ಅಂತ ಹೇಳಿ ಸೇರಿ ಮತ್ತೆ ಮಧ್ಯದಲ್ಲಿ ಬಿಡ್ತಾನಲ್ಲ ಅವ ಅರ್ಧ ಎಷ್ಟಾದರೂ ತೊಂದರೆ ಇಲ್ಲ, ನಾವು ಇಳಿದಂತಾಗಿದೆ ಮಾಡುದು ಸತಸಿದ್ಧ ಅಂತ ಹೇಳಿ ಹೋಗ್ತಾನಲ್ಲ ಅವ ಜ್ಞಾನಿ ಅಂತ ಹೇಳಿದ. ಬಿಜೆಪಿ ಅಧ್ಯಕ್ಷರಾದ ಚಂದ್ರಶೇಖರ ಉಚ್ಚಿಲ್, ನಿವೃತ್ತ ಕಮಾಂಡರ್ MN ನಾಯ್ಕ್, MN ಕನ್ಸ್ಟ್ರಕ್ಷನ್ಸ್ನ ಮಹಾಬಲ ಕೊಟ್ಟಾರಿ, ದೇವಿ ಅರ್ತ್ ಮೂವರ್ಸ್ನ ಚಂದ್ರಶೇಖರ ಗಟ್ಟಿ, ರಾಘವ ಹೊಸಗದ್ದೆ, ರವೀಂದ್ರ ಪಟ್ಟೋರಿ, ಮಾಧವ ಕುಲಾಲ್ ಮುಂತಾದವರು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ದೇವರನ್ನ ಕಾರ್ಯಗಳು ದೇವರನ್ನ ನೆನಪು ಬತ್ತನಾಡ ನಮ್ಮ ಮಾತ ಎಡ್ಡೆ ಸಾಧಿಗೆ ಗೋಪ ಅಂತ ಬರ್ಬದ ಆ ಹಿರಿಯಕ್ಲ ಚಿಂತನೆ ಮನನ ಮಾತನ್ನ ಮುಖಾಂತರ ಈ ದೇವಸ್ಥಾನ ಇನಿ ಧಾಗಡಿ ಬಾರಿ ಪವಿತ್ರ ಕ್ಷೇತ್ರ ಅದು ಮಾಡೋದು ಹೇಗೆ ಅಂದರೆ ವಾರಕ್ಕೊಮ್ಮೆಯಾದರೂ ದೇವಸ್ಥಾನದ ದೇವರ ದರ್ಶನ ಮಾಡುವುದು, ದೇವಸ್ಥಾನದಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುವುದು, ವಾರ್ಷಿಕ ಜಾತ್ರೆ ಆಗಲಿ ಗಣೇಶೋತ್ಸವ ಆಗಲಿ ಎಲ್ಲ ಕಾರ್ಯಕ್ರಮ ನಾವು ಭಾಗವಹಿಸಿ ನಮ್ಮಿಂದ ಯುವ ಶಕ್ತಿ ಲಕ್ಕದೊಂದೋಡು ಮಾಡಲ ಇನಿ ದುರ್ದೈವ ಒಂದು ಮಾಡಿದ ಇನಿ ಕಾಡೆ ಲಕ್ಕದು ನಮ್ಮ ಪೇಪರ್ ತುಯ್ಯಂದ ಟಿವಿ ತುಯ್ಯಂದ ನಂಗೆ ಪ್ರಥಮವಾದ ತೋರಿಸಿದ ವಿಚಾರದ ಪಂಡಿಂದ ಭಯೋತ್ಪಾದನೆ ಅತ್ಯಾಚಾರ ಇಂಚಿನ ಎಲ್ಲರಿಗೆ ಸಪ್ರೇಟ್ ನಮಸ್ಕಾರ ನಮ್ಮದು. ಆ್ಯಂಡ್ ಐ ಸಿನ್ಸಿಯರ್ಲಿ ವಿಶ್ more and more people from this area join the armed forces. KS ಹೆಗಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಧಾರ್ಮಿಕವಾದಲ್ಲ ಸಾಮಾಜಿಕವಾದಲ್ಲ ನಮ್ಮ ಸದೃಢ ನಮ್ಗೆ ವಾರಿ ಇಂಟರ್ನಲ್ ಪಂಡ ಉದಯದಲ್ಲ ಪಿದೈದಲ್ಲ ವಾ ಫೋರ್ಸಸ್ ಇಲ್ಲ ನಮ್ಮನ್ನು ಅವು ಪುಡಪಾಯರೆ ಅದನ್ನ ಒಂದು ಬ್ರೇಕ್ ಮಾಡ್ತಾರೆ ಸಾಧ್ಯ ಆ ಒಂದು ಸಮಿತಿಯ ಮುಖ್ಯಸ್ಥರಾದ ನಂದಕುಮಾರ್ ಸ್ವಾಗತಿಸಿ ಧನ್ಯವಾದವಿತ್ತರು. ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ದುರ್ಗಾವಾಹಿನಿ ಮಹಿಳಾ ಮಂಡಳದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕಾರ್ಯಕ್ರಮದ ಬಳಿಕ ಚಂದ್ರಶೇಖರ ಶೆಟ್ಟಿಯವರ ನಿರ್ದೇಶನದ ರಾಷ್ಟ್ರ ದೇವೋಭವ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಎಲ್ಲ ಭಾರತದ ವೀರ ರವದ ಕಥೆಯನ್ನು ನನ್ನ ಭಾರತ ಕೇವಲ ಬೆಟ್ಟ ಗುಡ್ಡ ಗಿರಿ ಕಂದರಗಳಿಂದ ಆವೃತವಾದ ಜಡಭೂಮಿಯಲ್ಲ. ನನ್ನ ಭಾರತ ಮನುಕುಲದ ದೇವರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣಾ ಫಲಿತಾಂಶ ಪ್ರಕಟ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಆಡಳಿತ ಮತ್ತೆ ಬಿಜೆಪಿ ಪಾಲು. 3 ಮಂದಿ ಸಚಿವರಿದ್ದರೂ ಮುಗ್ಗರಿಸಿದ ಕಾಂಗ್ರೆಸ್. ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ನೀರಿಲ್ಲದೆ ವಾರ್ಡ್ ನಂಬರ್ 3ರ ನಾಗರಿಕರ ಪರದಾಟ. ಆಕ್ರೋಶಿಸಿದ ಸಾರ್ವಜನಿಕರಿಂದ ಬಂಟ್ವಾಳ ಪುರಸಭೆಗೆ ಮುತ್ತಿಗೆ.
ಮೂಡಬಿದ್ರೆಯಲ್ಲಿ ಸಿಎಚ್ನಲ್ಲಿ ಬದುಕು ಉಪನ್ಯಾಸ ರಕ್ಷಣಾ ವ್ಯವಸ್ಥೆಯನ್ನು ಪ್ರಬಲಗೊಳಿಸುವ ಕೆಲಸವಾಗಬೇಕು. ಕಾರ್ಯಕ್ರಮದಲ್ಲಿ ಬ್ರಿಗೇಡಿಯರ್ ಐಎನ್ ರೈ ಹೇಳಿಕೆ. ಇದು ಈ ದಿನದ ಎನ್ಎಂಸಿ ವಾರ್ತೆ. ನಾಳಿನ ಎನ್ಎಂಸಿ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.